ಇನ್ನು ಭಗವದ್ಗೀತೆ ಬಗ್ಗೆ ಈಗ ರಾಜ್ಯ ರಾಜಕೀಯದಲ್ಲಿ ವಾಗ್ಯುದ್ಧ ಶುರುವಾಗಿದೆ. ಇದಕ್ಕೆ ಕಾರಣ ಆಗಿರೋದು ಎಚ್.ಡಿ. ಕುಮಾರಸ್ವಾಮಿ ಅವರು ಬರೆದಿರುವಂತ ಒಂದು ಪತ್ರ. ಆದರೆ ಹಿಂದೆ ಇದೇ ಭಗವದ್ಗೀತೆ ಬಗ್ಗೆ ಕುಮಾರಸ್ವಾಮಿ ಅವರು ಆಡಿದ್ದಂತ ಮಾತನ್ನ ನೆನಪಿಸಿಕೊಡೋ ಮೂಲಕ ಕಾಂಗ್ರೆಸ್ ಟಾಂಗ್ ಕೊಡ್ತಾ ಇದೆ. ಅಲ್ಲದೆ ಎಲ್ಲ ಧರ್ಮಗಳ ರಕ್ಷಣೆ ಮಾಡೋದೇ ಸಂವಿಧಾನ ಅಂತ ವಿಶ್ಲೇಷಿಸ್ತಾ ಇದ್ದಾರೆ. ಪಠ್ಯದಲ್ಲಿ ಭಗವದ್ಗೀತೆ ಸೇರಿಸಲು ಕೇಂದ್ರ ಸಚಿವ ಎಚ್.ಡಿ.ಕೆ ಪತ್ರ. ಮನುವಾದಿಯಂದ ಸಿಎಂ, ಹಳೆ ಮಾತು ನೆನಪಿಸಿದ ಮಹದೇವಪ್ಪ. ಶಾಲಾ ಪಠ್ಯಗಳಲ್ಲಿ ಭಗವದ್ಗೀತೆ ಸೇರಿಸುವಂತೆ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರಿಗೆ ಎಚ್.ಡಿ.ಕೆ ಪತ್ರ ಬರೆದಿದ್ದಾರೆ. ಇದೇ ಪತ್ರವೀಗ ಜಟಾಪಟಿಗೆ ಕಾರಣವಾಗಿದೆ. ನಿನ್ನೆ ಸಿಎಂ ಸಿದ್ದರಾಮಯ್ಯ ಮನುವಾದಿ ಅಂತ ಕುಟ್ಕಿದ್ರು. ಇದಕ್ಕೆ ಎಚ್.ಡಿ.ಕೆ ಕೂಡ ತಿರುಗೇಟು ಕೊಟ್ಟಿದ್ರು. ಈ ಯುದ್ಧ ಇಷ್ಟಕ್ಕೆ ಮುಗಿಯಲಿಲ್ಲ. ಸಚಿವ ಎಚ್.ಸಿ. ಮಹದೇವಪ್ಪ ಅಖಾಡಕ್ಕೆ ಇಳಿದಿದ್ದಾರೆ. ಶಾಲೆಗಳಲ್ಲಿ ಭಗವದ್ಗೀತೆ ಕಲಿಸಬೇಕು ಎಂದು ಪತ್ರ ಬರೆದಿರುವುದು ಕುಮಾರಸ್ವಾಮಿ ಅವರ ಸೈದ್ಧಾಂತಿಕ ಅಧಪತನಕ್ಕೆ ಹಿಡಿದ ಕನ್ನಡಿ ಅಂತ ಕುಟುಕಿದ್ದಾರೆ. ಕುಮಾರಸ್ವಾಮಿಯವರು ಈ ದಿನ ಶಾಲೆಗಳಲ್ಲಿ ಭಗವದ್ಗೀತೆ ಕಲಿಸಬೇಕು ಎಂದು ಪತ್ರ ಬರೆದಿರುವುದು ಅವರ ಸೈದ್ಧಾಂತಿಕ ಅಂಧಪತನಕ್ಕೆ ಹಿಡಿದ ಕನ್ನಡಿ. ಸೈದ್ಧಾಂತಿಕವಾಗಿ ಬಹಳಷ್ಟು ಗೊಂದಲದಲ್ಲಿ ಇರುವ ಕುಮಾರಸ್ವಾಮಿ ಭಗವದ್ಗೀತೆಯ ಹಿಂದೆ ಬಿದ್ದು ಮಕ್ಕಳ ಮನಸ್ಸಿನಿಂದ ಪ್ರಜಾಸತ್ತಾತ್ಮಕ ತಿಳುವಳಿಕೆಯನ್ನು ದೂರ ಮಾಡುವ ಪ್ರಯತ್ನ ಮಾಡುತ್ತಿದ್ದು, ಇದೊಂದು ಅಪಾಯಕಾರಿ ಹೇಳಿಕೆಯಾಗಿದ್ದು ಇದನ್ನು ತೀವ್ರವಾಗಿ ಖಂಡಿಸುತ್ತೇನೆ. ಇದಕ್ಕೆ ಟ್ವೀಟ್ ಮೂಲಕವೇ ತಿರುಗೇಟು ಕೊಟ್ಟಿರುವ ಕೇಂದ್ರ ಸಚಿವ ಕುಮಾರಸ್ವಾಮಿ, ಬುದ್ಧಿಗೇಡಿತನಕ್ಕೂ ಮಿತಿ ಬೇಡವಾ ಅಂತ ಅಂದ್ರು. ಬುದ್ಧಿಗೇಡಿತನಕ್ಕೂ ಮಿತಿ ಬೇಡವೆ? ಭಗವದ್ಗೀತೆ ಜಗದ ಬೆಳಕು, ಅರಿವು, ಸನ್ಮಾರ್ಗದ ದೀವಿಗೆ, ಆದರ್ಶಗಳ ಮಹಾಸಾರ. ಮಕ್ಕಳನ್ನ ಬಾಲ್ಯದಿಂದಲೇ ಒಳ್ಳೆಯ ಮಾರ್ಗದಲ್ಲಿ ನಡೆಸುವ ಸದುದ್ದೇಶದಿಂದ ನಾನು ಕೇಂದ್ರದ ಶಿಕ್ಷಣ ಸಚಿವರಾದ ಶ್ರೀ ಧರ್ಮೇಂದ್ರ ಪ್ರಧಾನ್ ಅವರಿಗೆ ಪತ್ರ ಬರೆದು ಪಠ್ಯದಲ್ಲಿ ಭಗವದ್ಗೀತೆ ಸೇರಿಸಬೇಕು ಅಂತ ವಿನಂತಿಸಿದ್ದೇನೆ. ಬಹುಶಃ ಮಹದೇವಪ್ಪನವರಿಗೆ ಭಗವದ್ಗೀತೆಯ ಸಾರ ಗೊತ್ತಿಲ್ಲ. ಅವರಿಗೆ ಇನ್ಯಾವುದೋ ಗ್ರಂಥದ ಸಾರ ಗಾಢವಾಗಿ ತಿಳಿದಿರಬೇಕು. ಎಚ್.ಡಿ.ಕೆ ಅವರ ಈ ಮಾತಿಗೆ ಮತ್ತೆ ಸಿಡಿಮಿಡಿಗೊಂಡ ಎಚ್.ಸಿ. ಮಹದೇವಪ್ಪ, ಭಗವದ್ಗೀತೆಯಿಂದ ಹೊಟ್ಟೆ ತುಂಬುತ್ತಾ ಅಂತ 2022ರಲ್ಲಿ ಎಚ್.ಡಿ.ಕೆ ನೀಡಿದ್ದ ಹೇಳಿಕೆಯನ್ನ ಪೋಸ್ಟ್ ಮಾಡಿ ತಿಳಿದಿದ್ದಾರೆ. ಟನ್ ಗಟ್ಟಲೆ ಸಮಸ್ಯೆಗಳು ಸರ್ಕಾರದ ಮುಂದೆ ಇದೆ. ಟನ್ ಗಟ್ಟಲೆ ಅವನ್ನ ಸರಿಪಡಿಸದೆ ಭಗವದ್ಗೀತೆ ಪಾಠ ಮಾಡ್ತೀವಿ, ಅದು ಮಾಡ್ತೀವಿ, ಇದರಿಂದ ಹೊಟ್ಟೆ ತುಂಬುತ್ತದ? ಇದಲ್ಲದೆ ಹಿಂದೂಗಳಿಗೆ ಭಗವದ್ಗೀತೆ, ಮುಸ್ಲಿಮರಿಗೆ ಕುರಾನ್, ಕ್ರೈಸ್ತರಿಗೆ ಬೈಬಲ್. ಆದ್ರೆ ಇವರೆಲ್ಲರ ರಕ್ಷಣೆಗೆ ಇರುವುದು ಈ ದೇಶದ ಸಂವಿಧಾನ ಮಾತ್ರ ಅಂತ ಕೊನೆಗೆ ಎಚ್.ಸಿ. ಮಹದೇವಪ್ಪ ಟ್ವೀಟ್ ಮಾಡಿದ್ದಾರೆ. ಸದ್ಯ ಭಗವದ್ಗೀತೆಯ ಕುರುಕ್ಷೇತ್ರ ಜೋರಾಗಿ ನಡೆಯುತ್ತಿದ್ದು, ಇನ್ಯಾವ ವಾಗ್ಬಾಣಗಳು ಹೊರಬರುತ್ತವೋ ನೋಡಬೇಕು. ಬ್ಯೂರೋ ರಿಪೋರ್ಟ್, TV9.